Hello students. Previous class ಅಲ್ಲಿ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಫೈನಾನ್ಷಿಯಲ್ ರಿಪೋರ್ಟಿಂಗ್ಸ್ ಅಂದ್ರೆ ಏನು, ಮೆಥಡ್ಸ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ಸ್ ಆರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಕೇಳ್ಕೊಂಡಿದ್ವಿ. ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಥಡ್ ಆಫ್ ಅನಲೈಸಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇಸ್ ರೇಷಿಯೋ ಅನಾಲಿಸಿಸ್. ಸೊ ಈಗ ರೇಷಿಯೋ ಅನಾಲಿಸಿಸ್ ಅಂದ್ರೆ ಏನು, ಸೊ ಹೇಗಿರುತ್ತೆ, ಹೇಗ್ ಪ್ರೋಸೆಸ್ ಇರುತ್ತೆ, ಯಾವ್ದೆಲ್ಲ ರೇಷಿಯೋಸ್ ಇದೆ ಅಂತ ತಿಳ್ಕೊಬೇಕು. For that meaning, ratio analysis is a process of determining, presenting the relationship of different items and group of items in the financial statement. Here that ratio analysis is the process of determining and presenting. So in this process, we are going to determine, identify and presenting the relationship of different items and group of items in a ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇರುವಂತ ಡಿಫ್ರೆಂಟ್ ಐಟಮ್ಸ್ ಇರ್ಬೋದು ಅಥವಾ ಡಿಫ್ರೆಂಟ್ ಗ್ರೂಪ್ ಆಫ್ ಐಟಮ್ಸ್ ಇರ್ಬೋದು, ಅವುಗಳ ನಡುವೆ ಒಂದಕ್ಕೊಂದು ನಡುವೆ ಇರುವಂತ ಒಂದು ರಿಲೇಶನ್ಶಿಪ್ ನ ಐಡೆಂಟಿಫೈ ಮಾಡಿ ಪ್ರೆಸೆಂಟ್ ಮಾಡುವಂತ ಒಂದು ಪ್ರೋಸೆಸ್ ನ ನಾವು ರೇಷಿಯೋ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಯಾವ್ದ್ರಲ್ಲಿ ಇರುವಂತ ಐಟಮ್ಸ್ ಅಂತ ಅಂದ್ರೆ ದಟ್ ಈಸ್ ದ ಐಟಮ್ಸ್ ಆರ್ ಎ ಗ್ರೂಪ್ ಆಫ್ ಐಟಮ್ಸ್ ವಿಚ್ ಆರ್ ಪ್ರೆಸೆಂಟೆಡ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರೆಸೆಂಟ್ ಆಗಿರುವಂತಹ ಡಿಫ್ರೆಂಟ್ ಐಟಮ್ಸ್ ಇರ್ಬೋದು ಅಥವಾ ಗ್ರೂಪ್ ಆಫ್ ಐಟಮ್ಸ್ ಇರ್ಬೋದು, ಅವುಗಳು ಒಂದಕ್ಕೊಂದು ನಡುವೆ ಇರುವಂತಹ ರಿಲೇಶನ್ಶಿಪ್ ನ ಐಡೆಂಟಿಫೈ ಮಾಡಿ ಅದನ್ನ ಪ್ರೆಸೆಂಟ್ ಮಾಡುವಂತ ಪ್ರೋಸೆಸ್ ನ ನಾವು ರೇಷಿಯೋ ಅನಾಲಿಸಿಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೇಲ್ಸ್ ಮತ್ತೆ ಎಕ್ಸ್ಪೆನ್ಸಸ್. ಸೊ ನಾವೊಂದು ಸೇಲ್ಸ್ ಮಾಡಬೇಕು ಅಂದ್ರೆ, ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ಸ್ ಮಾಡಬೇಕು ಅಂತಂದ್ರೆ ಇಟ್ ನೀಡ್ ಇನ್ಕರ್ಡ್ ಎಕ್ಸ್ಪೆನ್ಸಸ್. ಆ ಎಕ್ಸ್ಪೆನ್ಸಸ್ ಮತ್ತೆ ಸೇಲ್ಸ್ ನಡುವೆ ಯಾವ ತರ ರಿಲೇಶನ್ಶಿಪ್ ಇದೆ, ಅಥವಾ ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ ನಡುವೆ ಯಾವ ತರ ರಿಲೇಶನ್ಶಿಪ್ ಇದೆ, ಅದನ್ನ ಐಡೆಂಟಿಫೈ ಮಾಡಿ ಪ್ರೆಸೆಂಟ್ ಮಾಡುವಂತ ಒಂದು ಪ್ರೋಸೆಸ್ಗೆ ರೇಷಿಯೋ ಅನಾಲಿಸಿಸ್ ಅಂತ ಕರಿತೀವಿ. ಒನ್ ಆಫ್ ದ ಇಂಪಾರ್ಟೆಂಟ್ ಟೂಲ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ಇಸ್ ರೇಷಿಯೋ ಅನಾಲಿಸಿಸ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡುವಂತ ಒಂದು ಇಂಪಾರ್ಟೆಂಟ್ ಟೂಲ್ ಅಲ್ಲಿ ರೇಷಿಯೋ ಅನಾಲಿಸಿಸ್ ಕೂಡ ಒಂದು. ರೇಷಿಯೋ ಅನಾಲಿಸಿಸ್ ಶೋಸ್ ದ ಸ್ಟೆಬಿಲಿಟಿ ಅಂಡ್ ಸೌಂಡ್ನೆಸ್ ಆಫ್ ದ ಕನ್ಸರ್ನ್. ಸೊ ರೇಷಿಯೋ ಅನಾಲಿಸಿಸ್ ಬಿಸ್ನೆಸ್ ಏನಿದೆ, ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಅದು ಎಷ್ಟು ಸ್ಟೇಬಲ್ ಆಗಿದೆ, ಎಷ್ಟು ಫಿಟ್ ಇದೆ, ಮತ್ತೆ ಅದು ಎಷ್ಟು ಸೌಂಡ್ ಇದೆ, ಮೀನ್ಸ್ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡುತ್ತೆ. ಸಮಟೈಮ್ಸ್ ದ ಬೇಸಿಕ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಫೇಲ್ ಟು ಕಾಂಟ್ರಿಬ್ಯೂಟ್ ದ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಫಾರ್ ಡಿಸಿಷನ್ ಮೇಕಿಂಗ್. ಕೆಲವೊಂದ್ಸಲ ಬರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ನ ಇಟ್ಕೊಂಡು ನಾವು ಡಿಸಿಷನ್ ಮಾಡಕ್ ಆಗೋದಿಲ್ಲ, ಅದು ರಿಕ್ವೈರ್ಡ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋದಿಲ್ಲ. ಸೊ ಆ ಕೇಸಸ್ ಅಲ್ಲಿ, ಆ ಸಂದರ್ಭಗಳಲ್ಲಿ ದ ರೇಷಿಯೋ ಅನಾಲಿಸಿಸ್ ಕಮ್ ಟು ದ ರೆಸ್ಕ್ಯೂ ಫಾರ್ ಡಿಸಿಷನ್ ಮೇಕರ್ಸ್ ಅಂಡ್ ಪ್ರೊವೈಡ್ಸ್ ವೆರಿ ಯೂಸ್ಫುಲ್ ಇನ್ಫಾರ್ಮೇಶನ್. ಸೊ ಯಾವಾಗ ಡಿಸಿಷನ್ ಮೇಕರ್ಸಿಗೆ ಒಂದು ಪ್ರಾಪರ್ ಡಿಸಿಷನ್ ತಗೊಳಕ್ಕೆ ಇನ್ಫಾರ್ಮೇಶನ್ ಪ್ರೊವೈಡ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ರೇಷಿಯೋ ಅನಾಲಿಸಿಸ್ ರೆಸ್ಕ್ಯೂ ಫೋರ್ಸ್ ಆಗಿ ಡಿಸಿಷನ್ ಮೇಕರ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳುತ್ತೆ. ಅಂಡ್ ಇಟ್ ಪ್ರೊವೈಡ್ಸ್ ವೆರಿ ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತ ಹೇಳ್ತದೆ. ಸೊ ಇದು ಯೂಸ್ಫುಲ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡುತ್ತೆ. ಸೊ ಹಾಗಾದ್ರೆ ರೇಷಿಯೋ ಅಂತ ಅಂದ್ರೆ ಏನು, ಅದು ಹೇಗೆ ರಿಲೇಶನ್ಶಿಪ್ ನ ಐಡೆಂಟಿಫೈ ಮಾಡುತ್ತೆ ಅಂತ ನೋಡೋಣ. Here that ratio can be defined as the indicated quotation of two mathematical expression ಅಂತ ಹೇಳ್ತಾರೆ. Here that indicated quotation ಅಂತಂದ್ರೆ indicated quotient ಅಂತಂದ್ರೆ it going to identify the relationship between two numbers. ಎರಡು ನಂಬರ್ಗಳ ನಡುವೆ ಇರುವಂತ ರಿಲೇಶನ್ಶಿಪ್ ನ ನಾವೇನಂತ ಕರಿತೀವಿ ಅಂದ್ರೆ ರೇಷಿಯೋ ಅಂತ ಕರಿತೀವಿ. ಇಟ್ ಇಸ್ ಇಂಡಿಕೇಟೆಡ್ ಕೋಶೆಂಟ್ ಅಂತ ಕೂಡ ಕರೀತಾರೆ. ಬಿಟ್ವೀನ್ ಟೂ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಟೂ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂದ್ರೆ ಟೂ ನಂಬರ್ಸ್ ಅಂತ ಅರ್ಥ. ಅಲ್ಲಿಗೆ ಸಿಂಪಲ್ ಆಗಿ ರೇಷಿಯೋ ಅಂತಂದ್ರೆ ಏನಂತ ಅನ್ಬೋದು ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಟೂ ನಂಬರ್ಸ್ ಆರ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಇಟ್ ಇಸ್ ಆಲ್ಸೋ ಡಿಫೈನ್ಡ್ ಆಸ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ಥಿಂಗ್ಸ್ ಅಂತ ಹೇಳ್ತಾರೆ. ಟೂ ಆರ್ ಮೋರ್ ಥಿಂಗ್ಸ್, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಥಿಂಗ್ಸ್ ಏನಿದೆ ಅದ್ರ ನಡುವೆ ಇರುವಂತ ಒಂದು ರಿಲೇಶನ್ಶಿಪ್ ನ ಐಡೆಂಟಿಫೈ ಮಾಡೋದಕ್ಕೆ ರೇಷಿಯೋ ಅಂತ ಕರಿತೀವಿ. ಆಸ್ ಪರ್ ದ ಅಬೌವ್ ಡೆಫಿನೇಷನ್, ದ ರೇಷಿಯೋ ರೆಫರ್ಸ್ ಟು ನ್ಯೂಮರಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಫಿಗರ್ಸ್. ಎರಡು ಫಿಗರ್ಸ್ ಗಳ ನಡುವೆ ಇರುವಂತ ನ್ಯೂಮರಿಕಲ್ ರಿಲೇಶನ್ಶಿಪ್ ನ ನಾವು ರೇಷಿಯೋ ಅಂತ ಕರಿತೀವಿ. ವೆನ್ ರಿಲೇಶನ್ಶಿಪ್ ಅಮಾಂಗ್ ವೇರಿಯಸ್ ಅಕೌಂಟಿಂಗ್ ಇನ್ಫಾರ್ಮೇಶನ್ that are supplied through financial statement are calculated, them
ದೇ ಆರ್ ಕಾಲ್ಡ್ ಅಕೌಂಟಿಂಗ್ ರೇಷಿಯೋಸ್. ಸೊ ಯಾವಾಗ ಈ ರೇಷಿಯೋಸ್ ನ ಯೂಸ್ ಮಾಡಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇರುವಂತ ನ್ಯೂಮರಿಕಲ್ ಥಿಂಗ್ಸ್ ಅಥವಾ ನ್ಯೂಮರಿಕಲ್ ಫಿಗರ್ಸ್ ಮೇಲೆ ನಾವು ರಿಲೇಶನ್ಶಿಪ್ ನ ಐಡೆಂಟಿಫೈ ಮಾಡ್ತೀವಿ, ಅಂತ ಸಂದರ್ಭದಲ್ಲಿ ಅಂತಹ ರೇಷಿಯೋಸ್ ಗಳನ್ನ ನಾವು ಅಕೌಂಟಿಂಗ್ ರೇಷಿಯೋಸ್ ಅಂತ ಕರಿತೀವಿ. ಸೊ ರೇಷಿಯೋಸ್ ಅಂದ್ರೆ ಇಟ್ಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ಥಿಂಗ್ಸ್ ಆರ್ ಟೂ ಆರ್ ಮೋರ್ ನಂಬರ್ಸ್. ಆ ರೇಷಿಯೋಸ್ ನ ಇಟ್ಕೊಂಡು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಅನಾಲಿಸಿಸ್ ಮಾಡಿ ರೇಷಿಯೋಸ್ ನ ಕ್ಯಾಲ್ಕುಲೇಟ್ ಮಾಡಿದಾಗ ಅಂತಹ ರೇಷಿಯೋಸ್ ನ ನಾವು ಏನಂತ ಕರಿತೀವಿ ಅಂದ್ರೆ ಅಕೌಂಟಿಂಗ್ ರೇಷಿಯೋಸ್ ಅಂತ ಕರಿತೀವಿ. ಅಂಡ್ ಅಕೌಂಟಿಂಗ್ ರೇಷಿಯೋಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್. ಸೊ ಅಕೌಂಟಿಂಗ್ ರೇಷಿಯೋಸ್ ನ ಯಾವ ತರ ಎಕ್ಸ್ಪ್ರೆಸ್ ಮಾಡಬಹುದು ಅಂತಂದ್ರೆ ಪ್ಯೂರ್ ರೇಷಿಯೋ ಆಫ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲೈಬಿಲಿಟಿ 2:1. ಇಲ್ಲಿ ಇಷ್ಟು ಅಂತ ನಾವು ಯೂಸ್ ಮಾಡ್ತೀವಲ್ಲ, ಸೊ ಅದನ್ನ ನಾವು ಪ್ಯೂರ್ ರೇಷಿಯೋ ಅಂತ ಕರಿತೀವಿ. ರೇಷಿಯೋನ 2:1, 3:1, 3:4 ಈ ತರ ನಾವು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ಇಷ್ಟು ಅಂತ, ಅವಾಗ ಅದನ್ನ ಪ್ಯೂರ್ ರೇಷಿಯೋ ಅಂತ ಕರಿತೀವಿ. ಕಮಿಂಗ್ ಟು ದಟ್ ರೇಟ್, ಕರೆಂಟ್ ಅಸೆಟ್ಸ್ ಆರ್ 2 times ಆಫ್ ಕರೆಂಟ್ ಲಯಬಿಲಿಟಿ. ಟೈಮ್ಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಲ್ಲ ಅದನ್ನ ರೇಟ್ ಅಂತ ಕರಿತೀವಿ. ಕರೆಂಟ್ ಅಸೆಟ್ ಇಸ್ ಮೋರ್ 2 times ಟು ಕರೆಂಟ್ ಲಯಬಿಲಿಟಿ. ಡೆಟಾಸ್ ಇಸ್ 1 time ಟು ಶೇರ್ ಕ್ಯಾಪಿಟಲ್. ಸೊ ಈ ತರ ಮಾಡಿದಾಗ ಅಲ್ಲಿ ರೇಟ್ಸ್ ಅಂತ ಇದು ಬರುತ್ತೆ, ಟೈಮ್ಸ್ ಬರುತ್ತೆ, ನಂಬರ್ ಆಫ್ ಟೈಮ್ಸ್ ಜಾಸ್ತಿ ಇದೆ, ಎಷ್ಟು ಟೈಮ್ಸ್ ಜಾಸ್ತಿ ಇದೆ, ಎಷ್ಟು ಟೈಮ್ ಅದಕ್ಕಿಂತ ಜಾಸ್ತಿ ಇದೆ ಅಂತ ನಾವು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ರೇಟ್ ಅಂತ ಕರಿತೀವಿ. ಅಂಡ್ ದೆನ್ ರೇಷಿಯೋಸ್ ನಾವು ಪರ್ಸೆಂಟೇಜ್ ಅಲ್ಲೂ ಕೂಡ ಐಡೆಂಟಿಫೈ ಮಾಡಬಹುದು. 100%, 200%, 300%, 150, 10, 20. ಸೊ ಈ ತರ ಪರ್ಸೆಂಟೇಜ್ ಅಲ್ಲಿ ಕೂಡ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಅಲ್ಲಿಗೆ ಅಕೌಂಟಿಂಗ್ ರೇಷಿಯೋಸ್ ನ 3 ಫಾರ್ಮ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಒಂದು ಪ್ಯೂರ್ ರೇಷಿಯೋ, ಇನ್ನೊಂದು ರೇಟ್ ಅಲ್ಲಿ, ಇನ್ನೊಂದು ಪರ್ಸೆಂಟೇಜ್ ಅಲ್ಲಿ. ಒಂದು ಪ್ಯೂರ್ ರೇಷಿಯೋ, ರೇಟ್ ರೇಷಿಯೋ, ಪರ್ಸೆಂಟೇಜ್ ರೇಷಿಯೋ, ಈ 3 ರೇಷಿಯೋಸ್ ನಾವು ಅಕೌಂಟಿಂಗ್ ರೇಷಿಯೋ ನ ಎಕ್ಸ್ಪ್ರೆಸ್ ಮಾಡಬಹುದು. ಕಮಿಂಗ್ ಟು ದಟ್ ಇಂಪಾರ್ಟೆನ್ಸ್ ಆಫ್ ರೇಷಿಯೋ ಅನಾಲಿಸಿಸ್. ಏನಕ್ಕೋಸ್ಕರ ರೇಷಿಯೋ ಅನಾಲಿಸಿಸ್ ನ ಯೂಸ್ ಮಾಡ್ತಾರೆ, ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ. ಸಿಂಪ್ಲಿಫಿಕೇಶನ್ ಆಫ್ ಫಿಗರ್ಸ್. ದ ಮೇನ್ ಅಡ್ವಾಂಟೇಜಸ್ ಆಫ್ ರೇಷಿಯೋ ಅನಾಲಿಸಿಸ್, ಇಟ್ ಇಸ್ ಸಿಂಪಲ್. It simplifies the accounting and summarize the accounting figure and make them more understandable. ಸಿಂಪಲ್ ಆಗಿ ಅಕೌಂಟಿಂಗ್ ಫಿಗರ್ಸ್ ಗಳನ್ನ ಹೆಲ್ಪ್ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಡೆಟ್ ಈಕ್ವಿಟಿ ರೇಷಿಯೋ. ಸೊ ಡೆಟ್ ಈಕ್ವಿಟಿ ರೇಷಿಯೋ ಇಸ್ 2:1 ಅಂತ ಇದೆ. ಸೊ ಸ್ಟ್ಯಾಂಡರ್ಡ್ ಅಂತ ಬಂದಾಗ 2:1 ಅಂತ ಇದೆ. ಯಾವಾಗಲೂ ಡೆಟ್ 2% ಅಲ್ಲಿ ಇರಬೇಕು, ಈಕ್ವಿಟಿ 1% ಅಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಈಸಿಯಾಗಿ ನಾವು ಡೆಟ್ ಈಕ್ವಿಟಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ 2:1 ಇದ್ರೆ ಇಟ್ಸ್ ಅ ಗುಡ್ ಅಂತ ಥಿಂಕ್ ಮಾಡೋದು. ಡಿಸಿಷನ್ ಮೇಕರ್ಗೆ ಬೇಗ ಅದ್ರ ಬಗ್ಗೆ ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ಅದು ಅಕೌಂಟಿಂಗ್ ಇನ್ಫಾರ್ಮೇಶನ್ ತುಂಬಾ ಸಿಂಪ್ಲಿಫೈ ಮಾಡುತ್ತೆ ಅಂತ ಹೇಳ್ತಾರೆ. ಯೂಸ್ಫುಲ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್. ಅಕೌಂಟಿಂಗ್ ರೇಷಿಯೋ ಪ್ರೊವೈಡ್ಸ್ ಕಂಪ್ಯಾರಿಟಿವ್ ಇನ್ಫಾರ್ಮೇಶನ್ ಅಬೌಟ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಎಂಟರ್ಪ್ರೈಸಸ್. These information are used by the financial institution and creditors in making their lending decision. ಸೊ ಯಾವ್ದಾದ್ರು ಒಂದು ಬಿಸ್ನೆಸ್ ಆರ್ಗನೈಸೇಷನ್ ತನಗೆ ಬೇಕಾದಂತ ಫೈನಾನ್ಸ್ ನ ಹೊರಗಡೆಯಿಂದ ಬಾರೋ ಮಾಡ್ಬೇಕಾದ್ರೆ ಇಲ್ಲ ತಗೋಬೇಕಾದ್ರೆ ದೇ ಹ್ಯಾವ್ ಟು ಅಪ್ರೋಚ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ಅವರು ಅಪ್ರೋಚ್ ಮಾಡಬೇಕಾಗುತ್ತೆ, ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಪ್ರೋಚ್ ಮಾಡಬೇಕಾಗುತ್ತೆ. ಅವ್ರಿಗೆ ಅಪ್ರೋಚ್ ಮಾಡಬೇಕಾದ್ರೆ ಸೊ ಅವರು ಇವರ ಕಂಪನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಅನಾಲಿಸಿಸ್ ಮಾಡ್ತಾರೆ ಬಿಫೋರ್ ದೇ ಆರ್ ಲೆಂಡಿಂಗ್ ದ ಮನಿ. ಸೊ ಅಮೌಂಟ್ ನ ಕೊಡಕ್ಕಿಂತ ಮುಂಚೆ, ಲೋನ್ ಕೊಡಕ್ಕಿಂತ ಮುಂಚೆ ಅನಾಲಿಸಿಸ್ ಮಾಡ್ತಾರೆ. ಸೊ ಅನಾಲಿಸಿಸ್ ಮಾಡಬೇಕಾದ್ರೆ ಸೊ ಈ ರೇಷಿಯೋಸ್ ಮುಖಾಂತರ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಅವರಿಗೆ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಸೊ ಈಸಿಯಾಗಿ ಅವರು ಗ್ರಾಬ್ ಮಾಡ್ತಾರೆ. ಸೊ ಬೇಗ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಬೇಗ ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಗೋದ್ರಿಂದ ಸೊ ಬೇಗ ಅವರು ಲೋನ್ಗಳನ್ನ ಸ್ಯಾಂಕ್ಷನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಅಸೆಸ್ಮೆಂಟ್ ಆಫ್ ಆಪರೇಷನಲ್ ಎಫಿಷಿಯನ್ಸಿ. ಸೊ ಜನರಲಿ ದ ಆಪರೇಷನಲ್ ಎಫಿಷಿಯನ್ಸಿ ಆಫ್ ಎ ಕನ್ಸರ್ನ್ ಇಸ್ ರಿಫ್ಲೆಕ್ಟೆಡ್ ಥ್ರೂ ದ ಲಿಕ್ವಿಡಿಟಿ, ಸಾಲ್ವೆನ್ಸಿ ಅಂಡ್ ಪ್ರಾಫಿಟಬಿಲಿಟಿ. Accounting ratios help to have an idea about liquidity, solvency and profitability. Thus helps to assess the operational efficiency of the concern. ಯಾವುದೇ ಒಂದು ಬಿಸ್ನೆಸ್ ಎಫಿಷಿಯನ್ಸಿಸ್ ನ 3 ಥಿಂಗ್ಸ್ ಅಲ್ಲಿ ನಾವು ಇದು ಮಾಡ್ತೀವಿ, ಅಳತೆ ಮಾಡ್ತಾ ಹೋಗ್ತೀವಿ. ಯಾವುದು ಅಂದ್ರೆ ಒಂದು ಲಿಕ್ವಿಡಿಟಿ, ಇನ್ನೊಂದು ಸಾಲ್ವೆನ್ಸಿ, ಇನ್ನೊಂದು ಪ್ರಾಫಿಟಬಿಲಿಟಿ. ಲಿಕ್ವಿಡಿಟಿ ಅಂತಂದ್ರೆ ಯಾವ ತರ ಅದು ಲಿಕ್ವಿಡ್ ಆಗಿದೆ, ಮೀನ್ಸ್ ಯಾವ ತರ ತನ್ನಲ್ಲಿರುವಂತ ಇದನ್ನ ಅಸೆಟ್ಸ್ ಗಳನ್ನ ಅಥವಾ ಏನಿದೆ ಆ ಥಿಂಗ್ಸ್ ನ ಅದು ಕ್ಯಾಶ್ ಆಗಿ ಕನ್ವರ್ಟ್ ಮಾಡಕ್ಕೆ ಎಷ್ಟು ಫಾಸ್ಟ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ, ಅಂಡ್ ದೆನ್ ಎಷ್ಟು ಸಾಲ್ವೆಂಟ್ ಆಗಿದೆ, ಅಂಡ್ ದೆನ್ ಎಷ್ಟು ಪ್ರಾಫಿಟಬಲ್ ಇದೆ ಆರ್ಗನೈಸೇಷನ್ ಅನ್ನೋದ್ರ ಮೇಲೆ ಆಪರೇಷನಲ್ ಎಫಿಷಿಯನ್ಸಿಸ್ ನಾವು ಐಡೆಂಟಿಫೈ ಮಾಡಬಹುದು. ಸೊ ಇವಕ್ಕೆಲ್ಲ ಒಂದು ಸ್ಟ್ಯಾಂಡರ್ಡ್ ರೇಷಿಯೋಸ್ ಅಂತ ಇರ್ತವೆ. ಈ ಸ್ಟ್ಯಾಂಡರ್ಡ್ ನಾವು ಲಿಕ್ವಿಡಿಟಿ ಇರ್ಬೋದು, ಸಾಲ್ವೆನ್ಸಿ ಇರ್ಬೋದು, ಅಥವಾ ಪ್ರಾಫಿಟಬಿಲಿಟಿ ಇರ್ಬೋದು. ಯಾವಾಗ ಅದನ್ನೆಲ್ಲ ಆ ಸ್ಟ್ಯಾಂಡರ್ಡ್ ನ ರೀಚ್ ಮಾಡುತ್ತೆ ಆರ್ಗನೈಸೇಷನ್, ಈಸಿಯಾಗಿ ಅದರ ಆಪರೇಷನ್ ಎಫಿಷಿಯನ್ಸಿಸ್ ಐಡೆಂಟಿಫೈ ಮಾಡ್ತಾ ಹೋಗ್ಬೋದು ವಿತ್ ಹೆಲ್ಪ್ ಆಫ್ ರೇಷಿಯೋ ಅನಾಲಿಸಿಸ್. Helps the forecasting. Normally, accounting ratios are calculated for several years.
Thus, a concern can set a trend, which in turn helps in establishing future plan and forecasting. For example, on the basis of sales of previous year, thus the future sales can be forecasted. So ಇದೇ ತರ ನಾವು ಯಾವಾಗಲೂ ರೇಷಿಯೋ ಅನಾಲಿಸಿಸ್ ನ ಕೆಲವೊಂದು ಫ್ಯೂ ಇಯರ್ಸ್ಗೆ ಒಂದು ಸೆವೆರಲ್ ಇಯರ್ಸ್ಗೆ ಮಾಡೋದ್ರಿಂದ ಈಸಿಯಾಗಿ ಟ್ರೆಂಡ್ ನ ಅನಾಲಿಸಿಸ್ ಮಾಡ್ತಾ ಹೋಗ್ಬೋದು. ಯಾವ ತರ ಚೇಂಜಸ್ ಆಗ್ತಾ ಇದೆ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ, ಸೊ ಯಾವ ತರ ಇಂಪ್ರೂವ್ಮೆಂಟ್ ಆಗ್ತದೆ ಅಥವಾ ಯಾವ ತರ ಇಂಪ್ರೂವ್ಮೆಂಟ್ ಕಡಿಮೆ ಆಗ್ತದೆ, ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತದೆ ಅಂತ ಐಡೆಂಟಿಫೈ ಮಾಡಬಹುದು. ಸೊ ಈ ತರ ಇಂಪ್ರೂವ್ಮೆಂಟ್ ನ ಅನಾಲಿಸಿಸ್ ಮಾಡೋದ್ರಿಂದ ನಾವು ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಏನಾಗುತ್ತೆ ನನ್ನ ಈಸಿಯಾಗಿ ಫೋರ್ಕಾಸ್ಟ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ರೆ. ಫಾರ್ ಎಕ್ಸಾಂಪಲ್ ಸೇಲ್ಸ್. ಸೊ ಪ್ರೀವಿಯಸ್ ಇಯರ್ ಸೇಲ್ಸ್ ಕಂಪೇರ್ ಮಾಡಿ ನೆಕ್ಸ್ಟ್ ಇಯರ್ ಎಷ್ಟು ಸೇಲ್ಸ್ ಆಗ್ಬಹುದು ಅದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. And then useful in comparison, accounting ratio help to make a comparison between one department of a firm with another of the same firm. It helps to evaluate the performance of different department in which the management is very much interested. So ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ರೇಷಿಯೋ ಅನಾಲಿಸಿಸ್ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ we can easily compare the different department of business. ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಗಳು ಏನಿದೆ ಅದ್ರ ನಡುವೆ ಕಂಪ್ಯಾರಿಸನ್ ಮಾಡಬಹುದು. ಕಂಪ್ಯಾರಿಸನ್ ಮಾಡಿ ಯಾವ ಡಿಪಾರ್ಟ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ತದೆ, ಯಾವ ಡಿಪಾರ್ಟ್ಮೆಂಟ್ ಇಂಪ್ರೂವ್ ಆಗ್ತಾ ಇಲ್ಲ, ನೀಡ್ ಟು ಬಿ ಇಂಪ್ರೂವ್ಮೆಂಟ್ ಅಂತ ಇರುತ್ತೆ ಅದನ್ನ ನೋಡ್ಕೊಂಡು ಅನಾಲಿಸಿಸ್ ಮಾಡಕ್ಕೆ ಮತ್ತೆ ಕಂಪ್ಯಾರಿಸನ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ರೇಷಿಯೋ ಅನಾಲಿಸಿಸ್. ವಾಂಟ್ ದಟ್ ಲಿಮಿಟೇಷನ್ ಆಫ್ ಅಕೌಂಟಿಂಗ್ ರೇಷಿಯೋ. ಅಕೌಂಟಿಂಗ್ ರೇಷಿಯೋಸ್ ಲಿಮಿಟೇಷನ್ ಏನೇನು ಅಂತ ನೋಡೋಣ. ಸೊ ಡಿಫರೆನ್ಸ್ ಇನ್ ಅಕೌಂಟಿಂಗ್ ಪ್ರಾಕ್ಟೀಸ್. ದ ಟೂ ಫರ್ಮ್ ಕ್ಯಾನ್ ಬಿ ಕಂಪೇರ್ಡ್ ವಿತ್ ದ ಹೆಲ್ಪ್ ಆಫ್ ಅಕೌಂಟಿಂಗ್ ರೇಷಿಯೋಸ್ only if they follow the same accounting procedure. If they follow different accounting methods and standards, the analysis based on such method could be misleading. ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡಬೇಕಾದ್ರೆ ಟೂ ಆರ್ಗನೈಸೇಷನ್ ನಡುವೆ ಒಂದೇ ತರ ಅಕೌಂಟಿಂಗ್ ಪ್ರಾಕ್ಟೀಸ್ ನ ಮಾಡಿದ್ರೆ ಮಾತ್ರ ರೇಷಿಯೋ ಅನಾಲಿಸಿಸ್ ಇಂದ ಹೆಲ್ಪ್ ಆಗುತ್ತೆ. ಇಫ್ ದೇ ಯೂಸ್ ಡಿಫರೆಂಟ್ ಮೆಥಡ್ಸ್ ಆಫ್ ಅಕೌಂಟಿಂಗ್, ಸೊ ಅವಾಗ ಡಿಫರೆಂಟ್ ಮೆಥಡ್ಸ್ ಆದಾಗ ಪ್ರಿಪೇರ್ ಮಾಡುವಂತ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಡಿಫರೆಂಟ್ ಆಗುತ್ತೆ. ಡಿಫರೆಂಟ್ ಆದಾಗ ಅಲ್ಲಿ ರೇಷಿಯೋ ಅನಾಲಿಸಿಸ್ ಮಾಡಿದಾಗ ಅದು ಸೊ ಮಿಸ್ಲೀಡಿಂಗ್ ಆಗುತ್ತೆ ಅಂತ ಹೇಳ್ತಾರೆ. Correctness of accounting data. Unless the analyst get the accurate accounting data, the accounting ratios calculated by him is not reliable. Sometimes the financial figures shown in the financial statement are affected by window dressing. In such cases, accounting ratios are no use. So ratios ನಾವು ಅಕೌಂಟಿಂಗ್ ಸ್ಟೇಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನ್ ಕೊಡ್ತಾರೆ ಅದನ್ನ ಬೇಸ್ ಆಗಿ ಇಟ್ಕೊಂಡು ಮಾಡ್ತೀವಿ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲೇ ಮಿಸ್ಲೀಡಿಂಗ್ ಇದ್ರೆ, ಫಾಲ್ಸ್ ಇನ್ಫಾರ್ಮೇಶನ್ ಇದ್ರೆ, ನಾವು ಪ್ರಿಪೇರ್ ಮಾಡಿದಂತ ರೇಷಿಯೋ ಕೂಡ ಫಾಲ್ಸ್ ಆಗುತ್ತೆ. ಸೊ ಮೋರ್ ಡಿಪೆಂಡೆಡ್ ಆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡುತ್ತೆ, ಫಾಲ್ಸ್ ಆಗಿದ್ರೆ ಫಾಲ್ಸ್ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಅದರಿಂದ ಇದು ಕರೆಕ್ಟ್ನೆಸ್ ಆಫ್ ಅಕೌಂಟಿಂಗ್ ಡೇಟಾ ಬೇಕಾಗುತ್ತೆ. ಅದು ಕೂಡ ಒಂದು ಲಿಮಿಟೇಷನ್. ಆಬ್ಸೆನ್ಸ್ ಆಫ್ ಕಾಮನ್ ಸ್ಟ್ಯಾಂಡರ್ಡ್. A common standard of comparison cannot be lead because situation different from firm to firm. Even the nature of industry differ from one to another. So ನಾವು ಕಾಮನ್ ಸ್ಟ್ಯಾಂಡರ್ಡ್ ನ ಫಿಕ್ಸ್ ಮಾಡಕ್ ಆಗೋದಿಲ್ಲ ಇಲ್ಲಿ ಬಿಸ್ನೆಸ್ ಅಲ್ಲಿ. ಯಾಕಂದ್ರೆ ನಾವು ಈಗ ಡೆಟ್ ಈಕ್ವಿಟಿ ರೇಷಿಯೋಸ್ 2:1 ಅಂತ ಕಾಮನ್ ಸ್ಟ್ಯಾಂಡರ್ಡ್ ನ ಫಿಕ್ಸ್ ಮಾಡ್ಬಿಡ್ತೀವಿ. ಬಟ್ ಎಲ್ಲಾ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲೂ ಸೇಮ್ ನೇಚರ್ ಇರೋದಿಲ್ಲ, ಸೇಮ್ ಎನ್ವಿರಾನ್ಮೆಂಟ್ ಇರೋದಿಲ್ಲ, ಅದು ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಗವರ್ನಮೆಂಟ್ ಇಂಡಸ್ಟ್ರಿ ಇರ್ಬೋದು ಮತ್ತೆ ಪ್ರೈವೇಟ್ ಇಂಡಸ್ಟ್ರಿ ಇರ್ಬೋದು. ಸೊ ಗವರ್ನಮೆಂಟ್ ಇಂಡಸ್ಟ್ರಿ ಅಂತ ಬಂದಾಗ ದೇ ಮೋರ್ ಆನ್ ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್, ಗವರ್ಮೆಂಟ್ ಅವರು ಇನ್ವೆಸ್ಟ್ ಮಾಡಿರ್ತಾರೆ. ಪ್ರೈವೇಟ್ ಬಂದಾಗ ಪ್ರೈವೇಟ್ ಪೀಪಲ್ ಆಗಿರುತ್ತೆ. ಅಲ್ಲಿ ನಾವು ಡೆಟ್ ಈಕ್ವಿಟಿ ರೇಷಿಯೋ 2:1 ಅಂತ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಕ್ ಆಗೋದಿಲ್ಲ ಅಂತ ಇದನ್ನ ಹೇಳ್ತಾ ಇದ್ದಾರೆ. Changes in price level. Generally, the price level of various items will not be remain constant over a period of time. It will change from year to year. This change of price level make comparison of various year is very difficult. Prices changes ಆಗ್ತಾ ಇರುತ್ತೆ. ಸೊ ಪ್ರೈಸಸ್ ಚೇಂಜಸ್ ಆಗ್ತಿರೋದ್ರಿಂದ ಸೇಲ್ಸ್ ಎಲ್ಲ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಈ ತರ ಪ್ರೈಸ್ ಲೆವೆಲ್ ಚೇಂಜಸ್ ಆಗಿರೋದ್ರಿಂದ 1 year ಮಾಡುವಂತ ರೇಷಿಯೋ ಅನಾಲಿಸಿಸ್ ನ ಇನ್ನೊಂದು ಇಯರ್ಗೆ ರೇಷಿಯೋ ಅನಾಲಿಸಿಸ್ ನ ಕಂಪೇರ್ ಮಾಡಿದಾಗ ಸೊ ಅದು ಎಫೆಕ್ಟಿವ್ ರಿಸಲ್ಟ್ ನ ಕೊಡೋದಿಲ್ಲ ಅಂತ ಹೇಳ್ತಾರೆ. Insufficient information. The ratio gives limited information about the business concern. To make an exclusive analysis of various financial statements require vast information which is not supplied by the ratio analysis. Therefore, ratio analysis can be used along with another method of analysis. So, ಇಲ್ಲಿ ಬರೀ just 2:1. The debt equity ratio is 2:1, 2.1:2. ಈ ತರ ಕೊಟ್ಬಿಟ್ಟಾಗ ಅಲ್ಲಿ ಎಷ್ಟು ಶೇರ್ ಕ್ಯಾಪಿಟಲ್ ಇದೆ, ಎಷ್ಟು ಡೆಟ್ ಇದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಜಸ್ಟ್ ಅದು ರೇಷಿಯೋ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬಿಡುತ್ತೆ. ಸೊ ಈ ತರ ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ಸಫಿಶಿಯಂಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋದಿಲ್ಲ. ಅಲ್ಲಿಗೆ ರೇಷಿಯೋ ಅನಾಲಿಸಿಸ್ ಜೊತೆಗೆ ಸಫಿಶಿಯಂಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಬೇಕು ಅಂದ್ರೆ ಸೊ ಅದರಲ್ಲಿ ಅನದರ್ ಮೆಥಡ್ ನಾವು ಇಂಪ್ಲಿಕೇಶನ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇದ್ರೆ. ಸೊ ಇನ್ಸಫಿಶಿಯಂಟ್ ಇನ್ಫಾರ್ಮೇಶನ್ ಕೊಡೋದ್ರಿಂದ ಸೊ
ಇದು ಡಿಸಿಷನ್ ಮೇಕರ್ಗೆ ಯೂಸ್ಫುಲ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. So these are the things regarding meaning of ratio analysis, meaning of ratio, types of accounting ratio, expression of accounting ratios, and importance of accounting ratio, and limitations of accounting ratio. So in the next class, the types of accounting ratios. So ಯಾವ್ದೆಲ್ಲ ಟೈಪ್ಸ್ ಇದೆ ಅಕೌಂಟಿಂಗ್ ರೇಷಿಯೋಸ್ ಅಲ್ಲಿ, ಮತ್ತೆ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಯಾವ್ದೆಲ್ಲ ಫಾರ್ಮುಲಾಗಳನ್ನ ಯೂಸ್ ಮಾಡ್ತೀವಿ, ಇಂಪಾರ್ಟೆಂಟ್ ಅಕೌಂಟಿಂಗ್ ರೇಷಿಯೋಸ್ ಯಾವ್ಯಾವ್ದಿದೆ, ಸೊ ಯಾವ್ದನ್ನ ನಾವು ಪ್ರಿಪೇರ್ ಮಾಡಬೇಕು, ರೇಷಿಯೋಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು.